ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ನಾನು ನಿಮಗೆ ಒಂದು ವಿಷಯನ ತೊಗೊಂಬಂದಿನಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂದ್ರೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಯಾಕಂದರೆ ಒಟ್ಟು 22,000 ಹುದ್ದೆಗಳಿಗೆ ಕಾಲ್ಫಾರ್ಮ್ ಈಗಾಗಲೇ ಡೇಟ್ ಫಿಕ್ಸ್ ಆಗಿತ್ತು, ಆನ್ಲೈನ್ ಡೇಟ್ ಫಿಕ್ಸ್ ಆಗಿತ್ತು. ಆದರೆ ಏನು ಮಾಡ್ಯಾರಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕುವ ಡೇಟನ್ನು ಮುಂದೆ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೀಗ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾದರೆ ನೀವು ಈಗ ಸ್ಕ್ರೀನ್ ಮೇಲೆ ಬೋರ್ಡ್ ಮೇಲೆ ನೀವು ನೋಡ್ತಾ ಇದ್ರಿ, ಇದೇನಪ್ಪ ಅಂದ್ರೆ ಮೊದಲು ಬಿಟ್ಟಂಥ ನೋಟಿಫಿಕೇಷನ್. ಇದು ಮೊದಲು ಕಳಿಸಿದಂಥ ನೋಟಿಫಿಕೇಷನು. ಇದ್ರಾಗ ಎಲ್ಲ ಸೇಮ್ ಅದ, ಉಳಿದೇನು ಚೇಂಜಸ್ ಇಲ್ಲ. ಪೇಮೆಂಟ್ ಆಗಿರ್ಬೋದು, ಆಮೇಲೆ ವಯಸ್ಸಿನ ಮಿತಿ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಎಲ್ಲ ಸೇಮ್ ಅದಾವ. ಆದರೆ ಏನಪ್ಪ ಅಂದ್ರೆ ಬದಲಾವಣೆ ಆಗಿದ್ದು ಆನ್ಲೈನ್ ಅಪ್ಲಿಕೇಶನ್ ಹಾಕುವ ದಿನಾಂಕ ಬದಲಾವಣೆಯಾಗಿದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದರು, ಸರ್ ಈ ಹಿಂದೆ ನೀವು ವಿಡಿಯೋನ ಬಿಟ್ಟಿದ್ರಿ, ಆದರೆ ನಾವು ಆನ್ಲೈನ್ ಸೆಂಟ್ರಿಗೆ ಹೋದರೆ ಅಲ್ಲಿ ಅಪ್ಲಿಕೇಶನ್ ತೆಗೆದುಕೊಳ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಅಭ್ಯರ್ಥಿಗಳೇ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಚೇಂಜ್ ಮಾಡಿದ್ದಾರೆ, ಅಂದ್ರೆ ಮುಂದೂಡಿದ್ದಾರೆ. ಅದರ ಸಲುವಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಿರ್ಕಿಲ್ಲ. ಒಟ್ಟು 22,000 ಹುದ್ದೆಗಳದಾವ. ಅದನ್ನು ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಣ. ಈಗ ಮೊದಲಿಗೆ ಏನಿತ್ತಂದರೆ ನಾ ಏನೀಗ 21/1/2026ರಿಂದ 20/2/2026 ಒಳಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂಥೇಳಿ ಇದು ಮೊದಲನೇ ನೋಟಿಫಿಕೇಷನು, ಇದು ಮೊದಲನೇದು. ಆದರೆ ಈಗ ಏನಪ್ಪ ಅಂದರೆ ನೋಟಿಫಿಕೇಷನ್ ಚೇಂಜ್ ಆಗಿ ಬಂದದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಅಭ್ಯರ್ಥಿಗಳೇ. ನೀವು ನೋಡ್ಬೋದು. ಈಗ ಹೊಸ ನೋಟಿಫಿಕೇಷನ್ ನೋಡೋಣ. ಹೊಸ ನೋಟಿಫಿಕೇಷನ್ ನೋಡಿದಪ್ಪ ಅಂದ್ರೆ ನಮ್ಗೆ ಗೊತ್ತಾಗ್ತದೆ. ನೋಡ್ತಾ ಇದ್ರಿ, ಇದು ಹೊಸ ನೋಟಿಫಿಕೇಷನು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಇದು ಹೊಸ ನೋಟಿಫಿಕೇಷನು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಟ್ಟಾರೆ ಪೋಸ್ಟ್ ಎಟ್ ಕೊಟ್ಟಾರೆ, ವೇರಿಯಸ್ ಪೋಸ್ಟ್ ಅಂದ್ರೆ ಸೀಟ್ಗಳು ಯಾವುದಕ್ಕೆ ಹೆಚ್ಚು ಕಮ್ಮ ಇನ್ನೂ ಮಾಡ್ಬೋದು. ಇನ್ನೂ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮತ್ತೊಂದು ನೋಟಿಫಿಕೇಷನ್ ಬಿಡ್ತಾರೆ. ಅವಾಗ ಸಂಪೂರ್ಣ ಅದರ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಬಿಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಪೇಮೆಂಟ್ ಬಗ್ಗೆನೂ ಕೊಟ್ಟಾರೆ. ಬೇಸಿಕ್ ಪೇಮೆಂಟ್ ಎಷ್ಟೈತಪ್ಪ ಅಂದ್ರೆ 18,000 ಅದ. ಅದೇ ರೀತಿಯಾಗಿ ವಯಸ್ಸಿನ ಮಿತಿಯನ್ನು ಕೊಟ್ಟಾರೆ. ವಯಸ್ಸಿನ ಮಿತಿಯನ್ನು ನೀವು ಗಮನಿಸ್ಬೋದು. ಇಲ್ಲಿ 1/1/2026ಕ್ಕೆ 18ರಿಂದ 33 ವಯಸ್ಸಿನ ಒಳಗಡೆ ಇರತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು, ಅದು ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಟೆಂಟೇಟಿವ್ ವೇಕೆನ್ಸಿ ಅಂದರೆ ತಾತ್ಕಾಲಿಕವಾಗಿ ಎಷ್ಟು ಹುದ್ದೆಗಳನ್ನ ಕರೀತಾರೋ ಅಂತಕ್ಕಂಥದ್ದನ್ನು ಈಗಾಗಲೇ ಮಾಹಿತಿ ಕೊಟ್ಟಾರಪ್ಪ. ಎಷ್ಟಪ್ಪ ಅಂದ್ರೆ 22,000 ಹುದ್ದೆಗಳನ್ನ ಆನ್ಲೈನ್ ಅರ್ಜಿಯನ್ನು ಕರಿತಾ ಇದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲೋಸಿಂಗ್ ಡೇಟನ್ನು ಕೊಟ್ಟಿದ್ದಾರೆ, ಆಮೇಲೆ ಓಪನಿಂಗ್ ಡೇಟನ್ನು ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ನಾವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಎರಡೂ ಕೊಟ್ಟಾರವ್ರು. ಹಳಿದು ಏನಿದಪ್ಪ ಅಂದ್ರೆ 21/1/2026ರಿಂದ 22/2/2026ವರೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಮೊದಲು ಬಿಟ್ಟಿದ್ರು. ಆದರೆ ಈಗ ಏನಪ್ಪ ಅಂದ್ರೆ ಅದು ಬದಲಾವಣೆ ಆಗ್ಯದ. ಹೊಸ ಡೇಟ್ ಬಂದದ, ನೀವು ಗಮನಿಸಬೇಕು. ಹೊಸ ಡೇಟ್ ಏನಪ್ಪ ಅಂದ್ರೆ 31 ಜನವರಿ 2026ರಿಂದ 2 ಮಾರ್ಚ್ 2026 ಒಳಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು 22,000 ಹುದ್ದೆಗಳದಾವ. 18ರಿಂದ 33 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳೇ, ನೆಕ್ಸ್ಟ್ ಏನಪ್ಪ ಅಂದ್ರೆ ಅವರು ಏನಪ್ಪ ಅಂದ್ರೆ ಲಾಸ್ಟ್ ಡೇಟ್ ಕೊಟ್ಟಾರೆ. ಸ್ಟಾರ್ಟಿಂಗ್ ಡೇಟು ಐತಿ 31/1/2026. ಅವಾಗ ಏನಂದ್ರೆ ಡಿಟೇಲ್ ಆಗಿ ನೋಟಿಫಿಕೇಷನ್ ಬಿಡ್ತಾರೆ. ಯಾವ ಹುದ್ದೆಗಳು ಎಷ್ಟು ಖಾಲಿದಾವು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಯಾವುದು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಬಿಡ್ತಾರೆ. ಅದೇ ರೀತಿಯಾಗಿ ಸಿಲೆಕ್ಷನ್ ಪ್ರೊಸೆಸ್ ಸಹಿತ ಯಾವ ರೀತಿ ಇರ್ತದೆ ಅಂತಕ್ಕಂಥ ನೋಟಿಫಿಕೇಷನ್ ಸಹಿತ ಬಿಡ್ತಾರೆ. ಅದು ಬಿಟ್ಟ ಮೇಲೆ ಸಂಪೂರ್ಣ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಅಭ್ಯರ್ಥಿಗಳೇ. ಅಂದರೆ ಕರೆಕ್ಟಾಗಿ ಪೂರ್ಣ ಮಾಹಿತಿ ಬಂದ ಮೇಲೆ ನಾವು ಸರಿಯಾಗಿ ನಿಮ್ಗೆ ಹೇಳಿದರೆ ಅದು ಕರೆಕ್ಟಾಗಿ ನಿಮ್ಗೆ ಮುಟ್ತದೆ, ನಿಮ್ಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಹಳಿ ನೋಟಿಫಿಕೇಷನ್ನ ಮತ್ತು ಹೊಸ ನೋಟಿಫಿಕೇಷನ್ ಎರಡೂ ಏನಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು PDF ಅನ್ನು ಬಿಟ್ಟಿರ್ತೀವಿ. ಅಲ್ಲಿ ಲಿಂಕನ್ನು ಓಪನ್ ಮಾಡಿ ನೋಡಿರಿ. ನೀವು ಹಳಿ ನೋಟಿಫಿಕೇಷನ್ನು ನೋಡ್ಬೋದು, ಹೊಸ ನೋಟಿಫಿಕೇಷನ್ ನೋಡ್ಬೋದು. ನೋಡ್ಕೊಂಡು ಮುಂದೆ ಏನು ಡೇಟ್ ಫಿಕ್ಸ್ ಆಗ್ತದೆ ಅವಾಗ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಓಪನ್ ಮಾಡ್ಕೊಂಡು ಆ ಡೇಟಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ. ಹಾಗಾದರೆ ಅಭ್ಯರ್ಥಿಗಳು, ಇನ್ನೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಪ್ರೆಸೆಂಟಾಗಿ SSC GD, ಅಗ್ನಿವೀರ, ಆರ್ಮಿ, ಆಮೇಲೆ BSF, CRPFಗೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಡ್ಮಿಷನ್ ಪ್ರಾರಂಭದ. ಅದರ ಜೊತೆ ಇನ್ನೊಂದು ಮಾಹಿತಿ ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ, ಈ ಸದ್ಯ ಪ್ರೆಸೆಂಟಾಗಿ 10ನೇ ತರಗತಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ PUCಯನ್ನು ಅಡ್ಮಿಷನ್ ಮಾಡ್ಬೋದು. PUC ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ ಮಾಡಿಕೊಂಡು ಅದರ ಜೊತೆನೇನಪ್ಪ ಅಂದ್ರೆ ಆರ್ಮಿ ಮತ್ತು ಪೊಲೀಸ್ ತರಬೇತಿಯನ್ನು ತೆಗೆದುಕೊಳ್ಬೋದು. ಈ ಕಡೆ ಶಾಲೆನೂ ಆಗ್ಬೇಕು ರೀ, ಈ ಕಡೆ ತರಬೇತಿನೂ ಆಗಬೇಕು. ಆಮೇಲೆ
PUC ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಡಿಗ್ರಿ ಅಡ್ಮಿಷನ್ ಮಾಡ್ಬೋದು, ಮಾಡಿಕೊಂಡು ಆರ್ಮಿ ಪೊಲೀಸ್ ತರಬೇತಿಯನ್ನು ಪಡೆದುಕೊಳ್ಬೋದು. ಯಾಕಪ್ಪ ಅಂದರೆ ನೀವು ಡಿಗ್ರಿ ಮುಗಿದ್ರೊಳಗೆ ನೀವು ನೌಕರಿಯನ್ನು ಹಿಡೀಲಿಕ್ಕೆ ಒಳ್ಳೆಯ ಅವಕಾಶ. ಆದ್ದರಿಂದ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು, ಪಾಲಕರು ಯಾರು ಇದ್ದರೆ ಅವ್ರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.